ಮತ್ತೆ ನರಸಿಂಹ ಕಾಲ್ ಮಾಡ್ತಿದ್ದಾರೆ. ಹೇಳಿ ನರಸಿಂಹ. ಅದು ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಾಗಬೇಕಾಗಿತ್ತು ಹೇಳಿ. ದುಡ್ಡೇನಾದರೂ ಬೇಕಾಗಿತ್ತಾ? ಅಯ್ಯೋ ಹಾಗೇನಿಲ್ಲಪ್ಪ. ಯಾಕೆ ಸುಮ್ಮನಾಗ್ಬಿಟ್ರಿ? ಬಾಯಿ ತುಂಬ ಬಾವ ಅಂತ ಕರಿಬೋದಲ್ಲ. ದೀಪ ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ರು ನೀವು ಯಾವತ್ತಿದ್ರೂ ನನಗೆ ಬಾಮ ಇದ್ದಾನೆ. ದೀಪ ಅವ್ರು ನಮ್ಮಿಂದ ಎಲ್ಲೂ ದೂರ ಹೋಗಿಲ್ಲ, ಇಲ್ಲ ನನ್ನ ಜೊತೆನೇ ಇದ್ದಾರೆ. ಏನು ಹೇಳ್ತಾ ಇದ್ದೀರಾ? ಸಾರಿ ನರಸಿಂಹ, ಅದು ನನ್ನ ಜೊತೆ ಅಂದರೆ ನಮ್ಮ ನೆನಪುಗಳಲ್ಲಿ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂತ ಅಂದೆ. ಹೌದು ಬಾವ, ಅದೇನೋ ನಿಜ. ಪುಟ್ಟಿ ಯಾವತ್ತಿದ್ರೂ ನಮ್ಮ ಜೊತೆನೇ ಇರ್ತಾಳೆ. ಸರಿ, ಏನಾಗಬೇಕಾಗಿತ್ತು ಹೇಳಿ. ಅದು ನನಗೆ ಒಂದು ಕೇಸಲ್ಲಿ ಒಬ್ಬರು ವಿಟ್ನೆಸ್ ಸಿಕ್ಕಿದ್ದಾರೆ. ಅವ್ರಿಗೆ ಹಳೇದು ಏನೂ ನೆನಪಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಡಾಕ್ಟ್ರ್ ನಿಮಗೆ ಗೊತ್ತಿದ್ರೆ ಕೇಳೋಣ ಅಂತ ಫೋನ್ ಮಾಡಿದೆ. ಹಾಂ, ಒಬ್ರಿದ್ದಾರೆ. ಆದರೆ ಅವ್ರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ ಬಾವ, ನಾನು ಬರ್ತೀನಿ. ಹಾಗಾದರೆ ಬನ್ನಿ, ನಾನೇ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಸಾರಿ, ಅದು ವಿಟ್ನೆಸ್ನ ನಾನು ನಮ್ಮ ಮನೇಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾನ್ಫಿಡೆನ್ಷಿಯಲು. ನಾನು ಹಾಗೆ ಹೊರಗಡೆ ಕರ್ಕೊಂಬರೋ ಹಾಗಿಲ್ಲ. ಅರ್ಥ ಆಯಿತು. ನಿಮಗೆ ಡಾಕ್ಟ್ರ್ ನಂಬರು ಅಡ್ರೆಸ್ ಎಲ್ಲ ಸೆಂಡ್ ಮಾಡ್ತೀನಿ. ಸರಿ ಬಾವ, ಥ್ಯಾಂಕ್ ಯು. ಹಲೋ. ಹೇಳಿ ಬಾವ. ಬರೀ ಇಷ್ಟು ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ರ? ಹಾಗೇನಿಲ್ಲ ಬಾವ. ಪುಟ್ಟಿ ಇದ್ದಿದ್ರೆ ತುಂಬ ಮಾತಾಡ್ಬೋದಾಗಿತ್ತು. ಆದ್ರೀಗ ಅವಳ ಜಾಗನ ಬೇರೆ ಯಾರೋ ತೊಗೊಂಡಿದ್ದಾರಲ್ಲ. ನನಗೇನೋ ಇತ್ತೀಚೆಗೆ ದಿಶಾ ಅವರೇ ದೀಪ ಅಂತ ಅನ್ನಿಸ್ತಾ ಇದ್ದಾರೆ. ಬಟ್ ನಮ್ಮ ದೀಪನ ಬೇರೆ ಯಾರಿಗೂ ಹೋಲ್ಸೋಕ್ಕೆ ನನಗೆ ಇಷ್ಟ ಆಗಲ್ಲ ಬಾವ. ಆದರೆ ಯಾರೇ ಬಂದರೂ ಯಾರೇ ಹೋದರೂ ಕೊನೆವರೆಗೂ ನಾವಿಬ್ಬರು ಭಾವ ಭಾಮ ಹಾಗೆ ಇರೋಣ ಬಾವ. ಆಯಿತು, ಬೆಂಗಳೂರಿಗೆ ಬಂದಾಗ ಮರೀದೆ ಫೋನ್ ಮಾಡಿ, ಸಿಗೋಣ. ಸರಿ. ಅಂದರೆ ದೀಪ ಅವರು ನರಸಿಂಹ ಅವ್ರಿಗೂ ತಾನೇ ದೀಪ ಅನ್ನೋ ಸತ್ಯನ ಹೇಳಿಲ್ಲ ಅಂತಾಯಿತು. ಪರವಾಗಿಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಾಯಿತು. ಚಿರಾಗ್, ಏನು ನರಸಿಂಹ ಅವ್ರು ಕಾಲ್ ಮಾಡಿದ್ರು? ನಾನು ಅವರು ಬಾಬಾ ಬಾಮ ಇದ್ದ, ಏನೋ ಕಷ್ಟ ಸುಖ ಮಾತಾಡ್ಕೊಳಕ್ಕೆ ಕಾಲ್ ಮಾಡಿರ್ತೀವಿ, ಅದರಲ್ಲೇನು ತಪ್ಪು? ಹಾಗಲ್ಲ, ಯಾವತ್ತು ಫೋನ್ ಮಾಡದೇ ಇರೋ ಫೋನ್ ಮಾಡಿದ್ರಲ್ವ, ಅದಕ್ಕೆ ಕೇಳಿದೆ ಅಷ್ಟೆ. ಅದು ನರಸಿಂಹ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೌದಾ? ಅದಕ್ಕೆ ಯಾಕೆ ನೀವು ಇಷ್ಟೊಂದು ಸಂತೋಷ ಪಡ್ತಾ ಇದ್ದೀರಾ? ನರಸಿಂಹ ಇಲ್ಲಿಗೆ ಬಂದರೆ ನಿಮ್ಗೆ ಯಾಕೆ ಇಷ್ಟೊಂದು ಸಂತೋಷ ಆಗುತ್ತೆ? ಅವರು ದೀಪಂಗ್ ಮಾತ್ರ ಅಲ್ಲ, ನನಗೂ ಅಣ್ಣನೇ. ಏನಂದ್ರಿ? ಐ ಮೀನ್ ಅಣ್ಣನ ಥರ. ಓ ಥರ. ನಾನೆಲ್ಲೋ ನಿಮಗೂ ಅಣ್ಣ ಆಗ್ಬೇಕೇನೋ ಅಂತ ಅನ್ಕೊಂಡೆ. ದೀಪ ಅವ್ರಿಗೆ ಅಣ್ಣ ಆಗಿರೋರು ನನಗೇನಾಗ್ತಾರೆ? ಆಯ್ತಾಯ್ತು, ನೀವು ಬರ್ತೀರಾ? ಎಲ್ಲಿಗೆ? ಅದೇ ನಿಮ್ಮ ಅಣ್ಣನ ನರಸಿಂಹನ್ ಮೀಟ್ ಮಾಡೋಕ್ಕೆ. ಡೆಫಿನೆಟ್ಲಿ ಚಿರಾಗ್, ಡೆಫಿನೆಟ್ಲಿ ಬರ್ತೀನಿ. ಸ್ವಂತ ಅಣ್ಣನ ಮೀಟ್ ಮಾಡ್ತೀರಾ, ಅಷ್ಟೇ ಖುಷಿ ಆಗ್ತಿದೆ ಅಲ್ವಾ ನಿಮಗೆ? ಹಾಗೇನಿಲ್ಲ, ನಿಮ್ಮ ಜೊತೆ ಬರ್ತೀನಿ ಅನ್ನಲ್ವಾ, ಅದಕ್ಕೆ ಖುಷಿ ಆಗ್ತದೆ ಅಷ್ಟೇ. ಬೊಲೆ ಇದ್ದೀರ ಬಿಡಿ. ಏನಂದ್ರೆ? ಏನಿಲ್ಲ, ನಾಳೆ ಮೀಟ್ ಆಗೋಣ. ಓಕೆ ಚಿರಾಗ್. ನಿಮ್ಮ ಅಣ್ಣನ ಮೀಟ್ ಮಾಡ್ಬೇಕಂತಿರೋ ನಿಮ್ಮ ಆಸೆನ ನಾನು ಯಾಕೆ ನಿರಾಸೆ ಮಾಡಲಿ? ನಿಮ್ಮನ್ನು ಯಾವಾಗಲೂ ಖುಷಿಯಾಗಿಡೋದೇ ನನ್ನ ಉದ್ದೇಶ ದೀಪ ಅವರೇ.